ಯಾರಾದ್ರೇನು ಗುರು, ಯಾರಾದ್ರೇನು ಒಂದಲ್ಲ ಎರಡು ಮಾಡ್ಬೇಕು. ಅದೇ ನಮ್ಮ ಕೈಲೈತೆ, ನಿಮ್ಮ ಕೈಲೈತೆ. ಗಂಡು ಮಗನೇ ಬೇಕು ಅನ್ನೋದು ನಮ್ಮ ಕೈಲೈತೆ. ಇಲ್ಲ ಸೆಕೆಂಡ್ ಹೆಣ್ಣು ಮಗ ಆದ್ರೆ ಈಗ ಇನ್ನೂ ಬೆಸ್ಟು. ಇಬ್ಬರು ಹೇಳಿದ್ರೆ ಮನೆ ಕಳಿಸ್ಬಿಡೋದು. ಒಂದು ದೊಡ್ಡ ಕೊಟ್ಬಿಡೋದು, ಚಿಕ್ಕವ್ರಿಗೆ ನಾ ಡಿಮ್ಯಾಂಡ್ ಮಾಡೋದು. ನೋಡಪ್ಪ ನನ್ನ ಚಿಕ್ಕ ಮಗಳಿಗೆ ನಾನು ಹಳಿಯಾಗ ಮನೆಗೆ ಬರ್ತಾನೆ. ನಮ್ಮತ್ತೆ ಅವೆಲ್ಲ ನನ್ನ ತಮ್ಮನ ಹೆಂಡತಿ ಅವ್ರ ನಮ್ಮತ್ತೆ ಮಾಡಿಲ್ಲ. ಇಲ್ಲಿ ತಮ್ಮನ ಹಳೆ ಅವ್ರ ಮನೆಗ ನೀವು ಹೆಂಗೆ ಒಪ್ಕೊಂತೀರ? ಅವಳಾದ್ರೆ ಇನ್ನೊಬ್ಳಾಗ ಬರ್ತಾಳ? ಬೇರೆ ಆದ್ರೆ ಏನಾದ್ರು ಜಗಳ ಆಡ್ಬೋದಪ್ಪ. ಮನೆ ಬಗ್ಗೆ ಎಲ್ಲ ಇಲ್ಲಿದ್ರೆ ಏನಾದ್ರು ಅಲ್ಲಿದ್ರೆ ಏನಾದ್ರು ನೋಡ್ಲೇಬೇಕಾಗತ್ತೆ. ಇಬ್ರು ಮಕ್ಳಾಗಿದ್ರೆ ಹೆಂಗಾರ ಬೇಡ ಅಂತಿದ್ರು. ಒಬ್ಳೆ ಮಗಳಲ್ಲ ಏನ್ ಗುರು ಇನ್ಕಮ್ ಅವ್ರ ಹತ್ತೆ ಬೇಜಾರ ಆಸ್ತಿ ಐತಿ. ಒಬ್ಬ ಮಗಳಾಗಿದೆ ಕೊಟ್ಟಾರ, ಇವಳಾಗಿದೆ ಅವರೇ ಕೊಡೋರ. ಆಸ್ತಿ ಎಲ್ಲ ಬರುತ್ತೆ. ಇಲ್ಲಿ ಕೂತೇನ್ ಮಾಡ ಅದೇ ಅದೇ ಅವ್ನು ಹೇಳಿದ್ ನೋಡ್ದು. ಈಗ ಅಲ್ಲ ಒಂದ್ ಮನೆ ಐತೆ, 3 ಎಕರೆ 3-4 ಎಕರೆ ಹೊಲ ಐತೆ. ಎಲ್ಲಿ? ಆ ಕಡೆ ಮೈಸೂರೇ ಸೇಮ್ ನೇಟಿವೇನಾ? ಹಂಗಾದ್ರೆ ಪರವಾಗಿಲ್ಲ ಬಿಡು. ಆಸ್ತಿ ಇರುತ್ತೆ, ದುಡ್ಡು ಮಾಡಿರ್ತಾಳೆ. ಹೋಗೋ ಟೈಮ್ ಎಲ್ಲ ಗಂಟೆ ಬೇಸ್ ಕೊಟ್ಟು ಆಶ್ರಮದಲ್ಲಿ ಕೆಲಸ ಮಾಡ್ತಾಳೆ. ಆಕೆ ದುಡ್ಡು ಮಾಡಿ ಕೊಡ್ತಾನೆ. ನಿನ್ನ ತಮ್ಮ ಬೆಂಗಳೂರಲ್ಲಿ, ಅವ್ರಿಗೂ ಇಬ್ರು ಬೆಂಗಳೂರಿಗ. ಪರವಾಗಿಲ್ಲ ಬಿಡು. ನನಗೇನು ಆಪ್ಷನ್, ನಾವು ಹೋಗ್ಬಿಡ್ತೀನಪ್ಪ. ನಾನು ಹೋಗಲ್ಲಪ್ಪ. ನಾ ತಲೆ ಕಡಿಸಿ ಕೋಟಿ ಕೊಡ್ತೀನಿ ಬಾ ಅಂದ್ರೆ ಕೂಡ ನಾನು ಹೋಗಲ್ಲ. ನೀವು ಒಬ್ಬನ ಮಗಳೇ, ನೀನು ನಾವು ಮೂವರಿದ್ದೀವಿ. ನಾವು ಒಬ್ಬ ನೋಡಿದ್ರೆ ನನ್ನ ಮಗನ ಮೇಲೆ ಪ್ರೀತಿ ತೋರಿಸ ನಮ್ಮ ಮನೆಯವರು. ಅವ್ನು ನಮ್ಮ ಕಡೆ ಬರಲ್ಲ, ಅವ್ರ ಕಡೆ ಕಳ್ಬಿಟ್ಟು ನಮ್ಮ ಮನೆಯವರು ನನ್ನ ಮಗನ ಮೂವತ್ತು ಕರ್ಕೊಂಡು ಹೋಗಿರೋದು. ನಮ್ಮನೆ 3 ಜನ ಇದ್ದೀವಿ. ನಾವಪ್ಪ ಬಿಟ್ಬಿಟ್ಟ ನನ್ನ ಹೆಂಗೆ ಇವನು ಬರಲ್ಲ ಮನೆಗೆ ಬಂತಂದು. ನಿಮ್ಮತ್ತವ್ರಿಗೆ ಇಬ್ರು ಹೆಣ್ಮಕ್ಳೇನಾ? ಒಬ್ಬನೇ, ಅವ್ನು ಇನ್ನೊಬ್ನು ಸಣ್ಣ ಹುಡುಗ. ಗಂಡು ಮಗ ಇದಾನ ಅವ್ರಿಗೆ? ಈಗ ಏನು ಮದುವೆ ಆಯ್ತಲ್ಲ, ಹೆಂಡತಿ ತಂಗಿ ಮದುವೆ ಆಯ್ತಲ್ಲ, ಅವ್ನು ಒಬ್ಬನೇ ಮನೆಯಾಗೆ, ಅವ್ರ ಮನೆಗೆ. ಅವ್ನು ಬರಂಗಿಲ್ಲ, ನಾವೇ ಮತ್ತೆ ಗತಿ ಇನ್ನೇನು. ಇಬ್ರಿಗೂ ಅರ್ಧ ಏನು ಗೋಲ್ಡ್ ಗಿಲ್ಡ್ ಹಾಕಿಲ್ಲ ಮಾರೆ. ಅದಕ್ಕೆ ಪಾಪ ಆಗ್ಬೇಕು. ನಾನು ಹಾಕಿನ, ಅವ್ರು ಹಾಕಿಲ್ಲ ನನಗೆ. ಯಾರು ನಾವಪ್ಪ ಕೇಳಿದೆ, ಏನು ಹಾಕಿಲ್ಲ ನೀ ಅಂತಂದ. ಏನು ಹಾಕಿಲ್ಲಪ್ಪ, ಲಾಸ್ಟ್ ನನಗೆ ಬರ್ತಲ್ಲ ಆಕ್ಟಿವಿಟಿ ಬಿಡ ಅಂತಂದ. ಅದನ್ನು ಕರೆ ಬಿಡ ಅಂತ. ಹಿಂಗೆ ರನ್ನಿಂಗ್ ಆಗಿ ತಗೊಳಕ್ಕಾಗಲ್ಲ. ಲಾಸ್ಟ್ ಟೂರ್ನಮೆಂಟಲ್ಲಿ ಎಲ್ಲ ತಗೊಂಡು ಬಂದಿದ್ದು ಅಂತ 2 ಕೈ ಹೆಂಗೆ ನೋಡ್ಬೇಕಿತ್ತು ನೀನು. ಭರ್ಜರಿ ಮಜಾ ಒಂದು ಲಾಸ್ಟ್ ಟೂರ್ನಮೆಂಟ್. ಒಂದೇ ಟೀಮ್ ಖರಾಬ್, ಗೋಪಿ ಅವ್ರ ಟೀಮ್ ಒಂದು ಮ್ಯಾಚ್ ಗೆಲ್ಲಿಲ್ಲ ಲಾಸ್ಟ್ ಬಿಟ್ಟು. ಹಾಗಾದ್ರೂ ಟ್ರೋಫಿ ಕೊಟ್ಟು ಕಳಿಸಿದೆ. ಸಣ್ಣದು ಇದಕ್ಕಿಂತ ಸಪೋರ್ಟ್ ಇತ್ತು. ಇದು ಕ್ಯಾಚ್. ಭರ್ಜರಿ ಹಿಡಿದ ಕ್ಯಾಚ್. ಹಿಂಗೆ ಹೋಗಿ ಹಿಂಗೆ ಹಿಡ್ತೀವಿ ಮಕ್ಕಳು. ನಂಗೆ ಆ ಮೂಗಲ್ ನಂಗೆ ಬಂದಿದ್ದವ್ರು ಹೆಂಗೆ ಬೌಲಿಂಗ್ ಮಾಡ್ತೀವಿ ಎಲ್ಲ ಟ್ರಿಕ್ಸ್. ಅದೆಲ್ಲ ಬಿನ್ನಿ ಬೈತಾನ, ಬಿನ್ನಿ ಬೈತಾನ. ಜಗಳ ಮಾಡಿ ಕರ್ಕೊಂಡು ಹೋಗಿದ್ದು ನಿಂತ ಸೆಲೆಕ್ಟ್ ಜಗಳ ಮಾಡಿ ಅವರಪ್ಪನ್ನ ಪ್ಲೇಯರ್ ಗುರು. ಇವನೇನು ದರ್ಪಿಸ್ವಾಮಿ ಅಪ್ಪಿದ್ದಾಗ ಮಗ ಇರ್ತಾನೆ ನಿಮಗೆ. ಆದ್ರೆ ಇವನು ಒಂದು ಮ್ಯಾಚ್ 6 ವಿಕೆಟ್ ಗೆದ್ದು ಸ್ಟೂಡೆಂಟ್ ಬಿನ್ ಅಲ್ಲ ಬಾಂಗ್ಲಾದೇಶ. ಬಟ್ ಅವನಿಗೆ ಚಾನ್ಸ್ ಕೊಟ್ಟಿದ್ರು ಗುರು. ಚಾನ್ಸ್ ಕೊಟ್ಟರೆ ಯೂಸ್ ಮಾಡ್ಕೊಂಡಿಲ್ಲ. ಅವ್ರ ಅಪ್ಪನೇ ಇದ್ರಾಗ ಸೆಲೆಕ್ಷನ್ ಕಮಿಟಿಯಲ್ಲಿ, ಅದಕ್ಕೆ ಅವ್ನು ಸೆಲೆಕ್ಷನ್ ಕೊಟ್ಟರು. ಅವ್ನು ಸಿಕ್ಕಟ್ಟು ಸೆಲೆಕ್ಷನ್ ಯಾರು ಕೊಡ್ಲಿಲ್ಲ. ಒಳ್ಳೆ ಯೂಸ್ ಮಾಡ್ಕೊಂಡ, ಕಡೆ ಯೂಸ್ ಆಗಲಿಲ್ಲ. ಬಟ್ ಒಳ್ಳೆ ಕೈ ಬಿಟ್ಬಿಟ್ಟು ಒಳ್ಳೆ ಸಾಣಿ ಕೊಡ್ತೀನಿ, ಗೊತ್ತಿಲ್ಲ ಅವನು. ಸೆಂಚುರಿ ಹೊಡೆದಲ್ಲಪ್ಪ ಎಲ್ಲ ಆಟದಲ್ಲಿ. ಇದು ಮಾಡಲಿಲ್ಲ. ಈಗ ಆರ್ತಿಗೆ ಬರ್ತಾನೆ 300 ಹೊಡೆದ ಕರುಣ ಯಾರು ಆಯ್ತು. ಆಮೇಲೆ ಹೆಸರಿಲ್ಲ ಒಂದು ಕರುಣ ಇರಿಲ್ಲ, ಯಾರು ಇಲ್ಲ. ಈಗ ಶ್ರೇಯಸ್ ಅಯ್ಯರ್ನ ಬಿಡಕ್ ನೋಡ್ತಾವ್ರ ಅವರು. ನೋಡು ಶ್ರೇಯಸ್ ಅಯ್ಯರ್ನ ಇಂಡಿಯಾ ಟೀಮಿಂದ ಸ್ವಲ್ಪ ಇಂಜೆಕ್ಷನ್ ಮಾಡ್ತಾವ್ರ. ಅವ್ನು ಇಂಜುರಿ ಆಗೋದಾ? ಅದೇ ಒಂದು ಮೈನಸ್ ಪಾಯಿಂಟ್ ಆಯ್ತು. ಇಂಜುರಿ ಆದ್ರೆ
IPL ಆದಮೇಲೆ ನೆಕ್ಸ್ಟ್ ಟಾರ್ಗೆಟ್ ಅಲ್ಲಿ ಇತ್ತು ಒಂದು ಶ್ರೀಲಂಕಾದಲ್ಲೇನೋ. ಶ್ರೀಲಂಕಲ್ಲ, ಇಂಗ್ಲೆಂಡು ಕೌಂಟಿ ಕ್ರಿಕೆಟ್ ಇಂಗ್ಲೆಂಡ್ ಸೆಲೆಕ್ಷನ್ ಆಗಿತ್ತು ಒಂದು. ಯುವರಾಜ್ ಹೋಗಿದ್ದಲ್ಲ, ಅಶ್ವಿನ್ ಹೋಗಿ ಕೌಂಟಿ ಕ್ರಿಕೆಟ್ ಆಡೇ ಬಂದಿದ್ದಾರೆ. ಯುವರಾಜ್ ಸಿಂಗ್ ಹೋಗಿದ್ನಾ? ಹೋಯ್ತೀನಿ ಅಂದಿದ್ದ ಅದೇನೋ ಅಶ್ವಿನ್ ಕೌಂಟಿ ಕ್ರಿಕೆಟ್ ಒಳ್ಳೆ ಬೌಲಿಂಗ್ ಮಾಡಿದ್ದು. ಓಕೆ ಅಂದಿತ್ತು. BCCI ಪರ್ಮಿಷನ್ ಕೊಡಿ. ಈಗ ಅಶ್ವಿನ್ ಹೆಂಗೆ ಇದಾದ ಅದರಿಂದ ನೀವು ಅಶ್ವಿನ್ ಡಿಪಾರ್ಟ್ಮೆಂಟ್ ಅವನು ವಿಶ್ವಾಸನೂ ಅಷ್ಟೇ ಕೌಂಟಿ ಕ್ರಿಕೆಟ್ ಆಡೇ ಬಂದಿತ್ತು. ನೀನೇನು ಬಿಡ್ತಾನೆ ಆಯ್ತಲ್ಲ ಗುರು ಮಾಡಿ ಸರ್ ಮೇಲೆ ತಗೊಬಂದು ವೆಂಕಟೇಶ್ವರ ಅಂತ ಹತ್ತಾರ. ವೆಂಕಟೇಶ್ವರ ಮಸ್ತ್ ಫಾರ್ಮಲ್ಲಿ ಇದನ್ನು ಬಿಡು ಏನಂತ ಆಡ್ತಾರೆ ಋತುರಾಜ್ ಆಡ್ತಾರ ಗೈಕ್ವಾಡ್ ಅವನು ಚಲೋ ಜನ. ಪಕ್ಕ ಬರ್ತಾನೆ ಅವನೆಲ್ಲ ಎಷ್ಟು 3 ಸೆಂಚುರಿ ಬ್ಯಾಕ್ ಟು ಬ್ಯಾಕ್. ಅವನು ಸಹ ಇಬ್ರು ಹೊಡೆದಾರ. ವೆಂಕಟೇಶ್ವರ ಹೊಡೆದಾನ ಸೆಂಚುರಿಗಳು ಆ ಸೆಂಚುರಿಗಳು ಸೆಂಚುರಿಗಳು ಒಂದೇ ಸೆಂಚುರಿ ಮಾಡಿದ್ದು ಅದ್ರಲ್ಲಿ ಯಾರು? ಗೈಕ್ವಾಡ್ ನೋಡು 3 ಸೆಂಚುರಿ ಅವನು ಬ್ಯಾಕ್ ಟು ಬ್ಯಾಕು. ಅಲ್ಲಿ ತೆಗೆದು ನೋಡಲ್ಲಿ 20 ಎಲ್ಲ ಹೇಳ್ತೀನಿ ನಾನು. IPL ತಾನೇ ಹೇಳ್ತಿರೋದು. ವಿಜಯ ಜಾರೆ ಇವತ್ತು ಫೈನಲ್ ನಡೀತಾ ಇದ್ದಾರೆ. ಜಾಸ್ತಿ ಬ್ಯಾಟಿಂಗ್ ಮಾಡಿದ್ದು 86ಕ್ಕೆ ಬ್ಯಾಕ್ ಟು ಬ್ಯಾಕ್ 3 ಸೆಂಚುರಿ ಹೊಡೆದ ನಾನು. ಇವನೇನು ಗೊತ್ತಿಲ್ಲ. ನಮ್ಮ ಕರ್ನಾಟಕದವರು ಯಾವಾಗ ಬಂದ್ರು ಮನೆಗೆ ಅವರು? ಕರ್ನಾಟಕದವರು ಕ್ವಾರ್ಟರ್ ಫೈನಲ್ ಹೋಗಿದ್ರು. ಕೈ ಪಡಿಕಲ್ನ ಪಡಿಕಲಿದ್ದ ಆ ಮ್ಯಾಚಲ್ಲಿ ಚಲೋ ಆಡಿಲ್ಲ. ಆಡಿಲ್ಲ ಎಲ್ಲ 3 ಮ್ಯಾಚಲ್ಲಿ 2-0 1 ಬಿಟ್ಟರು ಬಿಡ ಅವ್ನು ಬೆಂಗಳೂರು. ಅವ್ನ ಬೆಲೆ ಎನರ್ಜಿ ಇಲ್ಲ. ಸುಸ್ತಾಗ್ಬಿಡ್ತಾನೆ ಬಿಡು. 30 ನೋಡಿದ ತಕ್ಷಣ ಅವನು 90 ರನ್ ಇರೋದಿಲ್ಲ. 90 ರನ್ ಪಾರ್ಟ್ನರ್ಶಿಪ್. ಕರ್ನಾಟಕದವ್ರ ಬ್ಯಾಟ್ಸ್ಮನ್ ಬ್ಯಾಟಿಂಗ್ಗಳಲ್ಲಿ 8 4 4 ಹ್ಯಾಂಗೆ ಹೊಡಿತಾನೆ ಅವನ ಹತ್ರ ಕಿಂಚಿನ ಪಂಜಾಬ್ ಅದಕ್ಕೆಲ್ಲ ನಮಗೆ ಉಳ್ಕೊಳ್ತು. ಮಾವ IPS ಆಫೀಸರ್ ಬೆಂಗಳೂರಿಗೆ. IPS ಆಫೀಸರು ಯಾರು? ಕಮಿಷನರು ಇವು ಹೆಂಡ್ತಿಯಪ್ಪ ನಾಯಕ ಹೆಂಡ್ತಿಯಪ್ಪ ಎಲ್ಲ ಕಮಿಷನರ್ ಇದು ಬೆಂಗಳೂರಲ್ಲ. ಗೌತಮ್ ಇದ್ದಾನೆ ಮತ್ತೆ ಕೃಷ್ಣಪ್ಪ ಗೌತಮ್. ನಮ್ಮ ಟೀಮಲ್ಲಿ ಗೌತಮ್ ಇದ್ದಾನೆ, ಬ್ಲ್ಯಾಕ್ ಇರೋನು ಇಬ್ಬರದವನು. ಹಾಂ ಅವರಪ್ಪನ ಅಷ್ಟೇ BSP ಇದ್ದಾನೆ. ಹಾಂ ಅವ್ನು ಗೌತಮಣ್ಣ. BSP ಅಲ್ಲ ಗುರು ಆಯ್ತು ಅಂತಾರಲ್ಲ. ಆಯ್ತು ಏನಂತಾರೆ ಈಗ ಪೊಲೀಸ್ ಆಯ್ತು ಅಂತ ಏನಂತಾರಲ್ಲ ಅದು ಏರಿಯಾ ಕಮಿಷನರ್ ಆಗ್ಬೋದು. ಸೌತ್ ಬೆಂಗಳೂರು ಏರಿಯಾ ಕಮಿಷನರ್. ಅವ್ರ ತಾತ ಯಾರು ಗೊತ್ತಾ? ಅವ್ರ ತಾತ ಯಾರು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಊಟ ಏನಾಗ ಫಿಲ್ಮ್ ಗೊತ್ತಾ? ಊಟ ಏನಾಗ ನಾನು ನೋಡಿಲ್ಲ. ನೋಡಿಲ್ಲ ಇಷ್ಟು ಅದೇ ನಮ್ಮ ಸಕಲ ನಾ ಕನ್ನಡ ಮೂವಿ ಜಾಸ್ತಿ ನೋಡಿಲ್ಲ ಗುರು. ಇಲ್ಲೇನಲ್ಲ ಗುರು ಗೌತಮ್ ಅರ್ಜುನ ರಾವ್ ಅಂತ ಐತೆ ಆ ಮೂವಿನಲ್ಲ ಅದನ ಮೂವಿ ಎಲ್ಲ ಫೇಮಸ್ ಅವನು. ಇದು ವಿಲನ್ ಕ್ಯಾರೆಕ್ಟರ್ ಮಾಡಿದ ಕಾಮಿಡಿ ಆ್ಯಕ್ಟರ್. ತಮಿಳ್ನಾಡ್ದವ್ರು ಅಂತವ್ರು ಆ್ಯಕ್ಚುಲಿ. ಇಲ್ಲಿ ಬಂದು ಎಲ್ಲ ಗಳಿಸಿದೆಲ್ಲ ಕುಡಿದು ಅವರಪ್ಪ ಕರೋನಾದಾಗೆ ರಿಟೈರ್ಮೆಂಟ್ ತೊಗೊಂಡ್ರಪ್ಪ. ಅದೇ ರಿಟೈರ್ಮೆಂಟ್ 2 ಸಲ ಕರೋನಾ ಬಂತಂತ. ಏನು ಸತ್ತು ಅನ್ಬಿಟ್ಟು ನಮ್ಮ ಅಪ್ಪ ಮುಗಿಸಿ ಕೂಡ ಯಾರ್ಯಾರು ಯಾವ್ದು ನಿಂದಿದೆ ಇವತ್ತಿನ ಮ್ಯಾಚ್ ಕೃಷ್ಣ ಇವತ್ತು ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ 19 ಇಯರ್ಸ್ ಆಗಿತ್ತಂತ. ಅದು 29 ಕ್ಯಾಪ್ಟನ್ಸಲ್ಲಿ ಡ್ರಾವಿಡ್ ಕ್ಯಾಪ್ಟನ್ಸಲ್ಲೇ ಗೆದ್ದಿದ್ದಂತ. 19 17 ಸೌತ್ ಆಫ್ರಿಕಲ್ಲಿ ಸೀರೀಸ್ ಗೆದ್ದಿರೋದು ಅದು ಡ್ರಾವಿಡ್ ಕ್ಯಾಪ್ಟನ್ಸಲ್ಲಿ ಈ ಟೆಸ್ಟ್ ಗೆದ್ದಿರೋದು. ಹಾಂ ಅವ್ನು ಡ್ರಾವಿಡ್ ಇದರಲ್ಲಿ ಹೋಗಿರೋದು. ಈಗ
29 ಇಯರ್ಸ್ ನೋಡು. 2000 ಡ್ರಾವಿಡ್ ಆಗಿದೆ 2000ರಲ್ಲಿ 2001ರಲ್ಲಿ ಕ್ಯಾಪ್ಟನ್ ಆಗಿದ್ದು. ಇಲ್ಲ ಆಡಬೇ ಆಯ್ತು 19 ಎಷ್ಟು ಕೆಲಸ ಮಾಡಿ ನೋಡಿದ್ವಿ 90 ಇವನು ನಿಶಾಂತ್ ಶರ್ಮಾ ಅಂತ ಮಾಡಿದ್ದೆ ನಾನು ಈಗ 20 ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾವ್ರ ಮೊದಲಂಗೆ ಇಲ್ಲ ಮೊದಲು ಬರೀ 15 ಮೆಂಬರ್ಸ್ ಸೆಲೆಕ್ಟ್ 20 ಮಾಡಿದ್ರೆ ಕರೋನಾ ಬಂದರೆ ರಿಪ್ಲೇಸ್ ಮಾಡ್ಬೋದು ಅಂತ ಇದ್ರಾಗ ಹಂಗೆ ಐತಲ್ಲ ಅವನೇ ಅಜಿಂಕ್ಯ ರಾಯ್ ಅಂತ ಹೋಗೋದಿಲ್ಲ ಅವನು ಅಜಿಂಕ್ಯ ರಾಯ್ ಲಾಸ್ಟ್ ಸೀರೀಸ್ ಆಗುತ್ತೆ ಅನ್ಬೋದು ಆಗಿದ್ರಲ್ಲ ವೈಸ್ ಕ್ಯಾಪ್ಟನ್ ಲಾಸ್ಟ್ ಅವಳು ವೈಸ್ ಕ್ಯಾಪ್ಟನ್ ಟೆಸ್ಟ್ಗೆ ಸಾಕು ಎಷ್ಟು ಟೆಸ್ಟ್ ಆಡ ಸುಳ ಮಗ ಅವನಿಗೆ ವೈಸ್ ಕ್ಯಾಪ್ಟನ್ಸ್ ಕೊಡೋಕ್ಕೆ ಎಷ್ಟು ಟೆಸ್ಟ್ ಆಡ ನಂದು ಅವನು ಆಸ್ಟರ್ ಮೇಲೆ ಗೆಲ್ಲಿಸ್ತಾನಪ್ಪ ಆಸ್ಟರ್ ಮೇಲೆ 2 ಮ್ಯಾಚ್ ಗೆಲ್ಲಿಸ್ತಾನ ಗೆಲ್ಸಿದ ಅದಕ್ಕೆ ಸಮ ರಿಷಬ್ ಪಂತ್ ಗೆಲ್ಸಿನ ಅವನು ಗಬ್ಬಲ್ಲಿ ಗೆಲ್ಸ್ಕೊಂಡ್ ಬಂದಲ್ಲ ತಾರೀಕು ಇನ್ನು ಅದಕ್ಕೆ ಕ್ಯಾಪ್ಟನ್ಸಿ ಕೊಡ್ಬೇಕು ಅವನಿಗೆ. ಕ್ಯಾಪ್ಟನ್ ಅವನು ಅಲ್ಲ ಇದು PMC ಕೊಡ್ಬೇಕು ಅವನಿಗೆ ಪಾಪ ಅಂತ ಅಂದ್ಬಿಟ್ಟು ಸ್ಕೇರ್ ಅವಳು ಕೊಡ್ತಾರೆ ರಿಷಬ್ ಪಂತ್ ಸ್ವಲ್ಪ ಚಿಕ್ಕ ಆದ್ಮೇಲೆ ಆರಾಮಾಗಿ ತಂದ್ರು ಇಂಡಿಯಾ ಟೀಮ್ ಕ್ಯಾಪ್ಟನ್ ಅವನು ಏಜ್ ಇನ್ನು ಚಿಕ್ಕದೈತಲ್ಲ ವಿರಾಟ್ ಕೊಹ್ಲಿ ಏಜಿಗೆ ಬಂದ ಮತ್ತೆ ಅವನು ಅದೆಲ್ಲ ಬರೀ ಕಬ್ಬರ್ ಮಾಡ್ತಾರೆ ಅದೇನು ಡಿಪೆಂಡ್ ಮಾಡಬೇಕು ಅದೇ ಸಿಂಗಲ್ ಹ್ಯಾಂಡ್ ಬಗ್ಗೆ ಔಟ್ ಆಗಿತ್ತು ಒಂದು ಕನೆಕ್ಟ್ ಆಗಿ ಒಂದು ಔಟ್ ಆಗಿತ್ತು ಏನು ಮಾಡ್ತಾವ ವರ್ಲ್ಡ್ ಕಪ್ ಅಂತ ಏನೋ ಮಾಡಿ ವರ್ಲ್ಡ್ ಕಪ್ಪಲ್ಲಿ ಯಾವುದೋ ಡಬ್ಬಲ್ ಮಾತಾಡಿಸ್ತಾರೆ ಮಾಡಿದ್ರು ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಅಷ್ಟೇ ಯಾವನು ಆಡ್ದಿರೋ ಪ್ರಿಪ್ರೇಷನ್ ಇರಲಿಲ್ಲ ವರ್ಲ್ಡ್ ಕಪ್ಗಳಲ್ಲಿ ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಇಲ್ಲ ನಮ್ಮ ಟೀಮು ಫಸ್ಟ್ 2 ವಿಕೆಟ್ಸು 3 ವಿಕೆಟ್ಸೇ ನಂಬಿಕೆ ಮತ್ತಿರಲಿಲ್ಲ ಅವಾಗ ಇಷ್ಟು ಸ್ಟ್ಯಾಂಡ್ ಕೊಡ್ತಾ ಇದ್ರು ರೈನಾಗನು ಇವರ ಬಿಡ್ಲಾಗಮಲ್ಲ ಅಲ್ಟಿಮೇಟ್ ಅವರು ಎಲ್ಲ ಆಡಿದಾಗ ಅವ್ರ ಕೈ ಕೊಡ್ತಿದ್ರು ರೈನ ಹೆಂಗಂದ್ರೆ ಎಲ್ಲ ಆಟಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಬಂದು ಒಂದು ಬಾಲ್ ಹೊಡೆದು ಔಟ್ ಔಟ್ ಆಗ್ಬಿಟ್ಟಿದ್ರು ಎಲ್ಲ ಔಟ್ ಆದ್ರೆ ಅವ್ನು ಆಡ್ತಿದ್ದ ಇಲ್ಲ ಹಂಗಿಲ್ಲ ಎಲ್ಲ ಆಡಿದ್ರೆ ಇವರು ಆಡ್ತಾರೆ ಇಲ್ಲಿ ಎಲ್ಲ ಆಡಿದ ಅವಾಗ ಟೀಮ್ ಹೆಂಗಿತ್ತು ಬೌಲಿಂಗ್ ಟೀಮ್ ಆಗಲಿ ಬೌಲಿಂಗ್ ಲೈನಪ್ ಆಗಲಿ ಬ್ಯಾಟಿಂಗ್ ಲೈನಪ್ ಆಗಲಿ ಅಲ್ಟಿಮೇಟ್ ಪಠಾನು ಜಹೀರ್ ಖಾನು ಏನು ಬೌಲರ್ಗಳ ಬಾ ಬೌಲಿಂಗ್ ಚೆನ್ನಾಗೇ ಐತೆ ಎಲ್ಲ ಅವರ ಬರೀ ಇಂಜೂರಾಗಿ ಸಾಯ್ತಾ ಇದೆ ಅಲ್ಲ ಒಳ್ಳೆ ಬೌಲರ್ ಏನಿಲ್ಲ ಚಾಹಲ್ ಬಿಟ್ಟು ಚಕ್ರವರ್ತಿ ತಗೊಂಡ್ರಲ್ಲ ಅಲ್ಲೇ ಹೊಡೆದಿದ್ದೇವೆ ಅಂತ ವರುಣ್ ಚಕ್ರವರ್ತಿ ತಗೊಂಡ್ರಪ್ಪ ಅಲ್ಲೇ ಏನು ಖುಷಿ ಅಂತ ಎಕ್ಸ್ಪೀರಿಯನ್ಸ್ ನೋಡಿ ಎಕ್ಸ್ಪೀರಿಯನ್ಸ್ ಹಾಕೊಂಡು ಮಾಡ್ಬೇಕಪ್ಪ ಚಾಟ ಎಲ್ಲೇ ಇದ್ರೆ ನೋಡಿದಿಲ್ಲ ಅವ್ನಿಗೆ ಯಾರು ವಾರ ನೋಡು ಇಲ್ಲಿ ಫ್ಲಾಪು ಅಲ್ಲಿ ಮ್ಯಾನ್ ಆಫ್ ದಿ ಸೀರೀಸು ಇಲ್ಲಿ ಫ್ಲಾಪು ಅಲ್ಲಿ ಮ್ಯಾನ್ ಆಫ್ ದಿ ಸೀರೀಸು ಸ್ಟ್ರಾಟಜಿ ಪ್ಲಾನ್ ಎಲ್ಲ ಆ ಥರ ನೋಡ್ರಿ ಇಲ್ಲಿ ಫ್ಲಾಪ್ ಆಗೋಣ ಅಲ್ಲಿ ಆಡಲ್ಲ ಅಂದ್ಬಿಟ್ಟು ಕುಣಿಸ್ಬೇಕಿತ್ತು ಆ ಲೆಕ್ಕದಲ್ಲಿ ನೋಡ್ರಿ ಅವ್ನು ವೈಡ್ದಾಗಿ ಗೆಲ್ಲಿಸ್ತದೆ ಹೊಡೆದಿರೋ 114 ಎತ್ಬಿಡ್ತಾರೆ ಕೈ
ಮಮ್ಮಿ ಇವ್ರದೇ ಫಸ್ಟ್ ಇನ್ನಿಂಗ್ಸ್ ಒಂದು 4-5 ವಿಕೆಟ್ ಇತ್ತು ನಾನು. ಈಗ ಲೆಗ್ ಹಾಕಿ ಪಕ್ಕ ಹೋಗಿತ್ತು. ಇನ್ನೇ ಭಾರಿ ಕಾಮ್ದು ಕೀಪರ್ ಕ್ಯಾಚ್ ಆಗೈತಿ. ಲೆಗ್ ಸ್ಟ್ರೇಟ್ ನಂಬರ್ ಆಲ್ರೆಡಿ ಅವ್ರು ಕೊಟ್ಟಾನೆ. ಲೆಗ್ ನಂಬರ್ ಸುಮ್ಮನೆ ನೋಡತ್ತೆ ನಾನು. ಏನಕ್ಕೆ ಔಟ್ ಅಲ್ಲ, ಔಟ್ ಕೊಡತ್ತಿಲ್ಲ ಅವನು. ಸ್ಟೇಟ್ ನಂಬರಿಗೆ ಬರುತ್ತಲ್ಲ ಅದು, ಸ್ಟೇಟ್ ನಂಬರಿಗೆ ಬರುತ್ತೆ. ಲೆಗ್ ನಂಬರ್ ಕೇಳತ್ತ ನಾವು. ಆಮೇಲೆ ಬಂದು ನನಗೆ ಬೇಕಲ್ಲ ಎತ್ತಿ ಮಾರಿ ಸರಿ ಬರ್ಡೇ ನೀವು ಎತ್ತದಪ್ಪ. ಅದೇ ಹೇಳ್ತಾರಪ್ಪ ನಾವು ತಾನೇ ಅವನು. ರಾಷ್ಟ್ರದಲ್ಲಿ T20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾದಲ್ಲಿ ಒಳ್ಳೆ ಚಾನ್ಸ್ ಐತೆ. ಆದರೆ ನಮ್ಮ ಇಂಡಿಯಾದವ್ರದ್ದು ಶೆಡ್ಯೂಲ್ಗಳು ನೋಡು, ಒಂದರ ಆಸ್ಟ್ರೇಲಿಯಾದ ಮೇಲೆ ಮ್ಯಾಚ್ ಇಲ್ಲ. ವರ್ಲ್ಡ್ ಕಪ್ ಇರೋದು ಆಸ್ಟ್ರೇಲಿಯಾದಲ್ಲಿ. ಹಿಂಗಾದ್ರೆ ಇನ್ನೆಲ್ಲಿ ಇವ್ರು ಆಡೋದು? ಇಂಗ್ಲೆಂಡ್ ಮೇಲೆ ಸಿಟೀಸನ್ನು ಫೈನಲ್ ಇಂಗ್ಲೆಂಡ್ ಆಯ್ತು ಅಂತ ಗೊತ್ತಿರ್ತಾನೆ. ಆ ಸೀರೀಸ್ ಇಂಗ್ಲೆಂಡ್ ಮಡಗೋಗ್ತಾನೆ ಟೆಸ್ಟ್ನ. ಅದು ಶ್ರೀಲಂಕಾ ಐತೆ, ಶ್ರೀಲಂಕಾ ಐತೆ. 1 ಕಪ್ ಇದು ಒಂದು ಸೀರೀಸ್ ಇದಾಯ್ತಲ್ಲ, ಸ್ಟಾಪ್ ಆಯ್ತಲ್ಲ. ಒಂದು ಗೆದ್ರು ಇವರು. ಅದ ಮಾಡ್ತಾರ, ಕಂಟಿನ್ಯೂ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಫೆಬ್ರವರಿ ಅಲ್ಲ, ಜುಲೈಯಿಂದ ಆ ಕಡೆ. ಯಾಕಂದ್ರೆ ಈಗ ಕೊರೋನಾ ಇಂಗ್ಲೆಂಡೆಲ್ಲ ಫುಲ್ ಜಾಸ್ತಿ ಹೊಡೆದು ಫೆಬ್ರವರಿ ಹೇಳಿದಾನೆ, ಡಿಕ್ಲೇರ್ ಮಾಡಿದ್ದಾನೆ. ಮಾಡಿದ್ದಾನೆ ಅವಾಗೆ ಫೈನಲಾಗಿ ಆಗಿಲ್ಲ. ಅದು ಡೇಟ್ ಇದೇ ಇದಾದ್ಮೇಲೆ ಶ್ರೀಲಂಕಾ ಸೀರೀಸು ಆದ್ಮೇಲೆ ಇಂಡಿಯಾ ಟೀಮ್ ನಡೀತಿದ್ರು, ಅವ್ರು ಆಗಿಲ್ಲ. ನಾನು ಕರೋನಾ ಬಂದೈತಿ ಮೇನ್ ಪ್ಲೇಯರ್ ಅಂತ ಹೇಳಿ. ಬಟ್ ಅವ್ರು ವಿನ್ ಕೊಡಿ ಅಂತ ಕುಂತಿದ್ರು ಅವರು. ಫೆಬ್ರವರಿಯಲ್ಲಿ ಇದಾಯ್ತಲ್ಲ ವುಮೆನ್ಸ್ ವರ್ಲ್ಡ್ ಕಪ್ 2021. 7 ದಿನ 4 ದಿನ ನನಗೆ ಸ್ವಿಟ್ಜರ್ಲೆಂಡ್ ಜಾಸ್ತಿ ಏನಾದ್ರು ಪ್ರೆಷರ್ ಹಾಕಿದ್ರೆ ಸ್ವಿಟ್ಜರ್ಲೆಂಡ್ ಆಮೇಲೆ ನೋಡ್ಕೊಂಡು ಫಿಗರ್ ಜಾಸ್ತಿ ಇತ್ತು ಎಲ್ಲ ಸ್ವೀಟ್ ಆಗುತ್ತೆ. ಏನಪ್ಪ ಗುರು ಕಾನ್ಫಿಡೆನ್ಸ್ ಜಾಸ್ತಿ ಆ್ಯಕ್ಚುಲಿ ಅವ್ರಿಗೆ ಕೇಳ್ತೀವಿ ಎತ್ಬಿಟ್ಟೈತೆ ಅವನ್ನ. ಹಾಂ ಫಸ್ಟ್ ವಿಕೆಟ್ ಗುರು ಅಲ್ಲಿ ಯಾಕೆ ಫಸ್ಟ್ ಮ್ಯಾಚ್ ನಾನು ಅಂಪೇರ್ ಹೋದ್ನಲ್ಲ, ಫಸ್ಟ್ ಬಾಲೆ ತೆಗ್ದಿಲ್ಲ, ಅಪೀಲ್ ಮಾಡ್ಬಿಟ್ಟು ಜೋರಾಗಿ ಎಂಟಾಗಿದ್ದು ಮತ್ತು ಎಲ್ಲಕ್ಕೆ ಎತ್ಬಿಟ್ಟ. ಒಬ್ಬ ಇವಾಗ ಮಧ್ಯಾಹ್ನ ಮ್ಯಾಚ್. ಕೊಡ್ತಾನೆ ಅವನು. ನವಪ್ಪ ಮಕ್ಕಳನ್ನ ತಿರುಗಲ್ಲೇ ಮಾಡಿಸ್ತಾನೆ ಹಾಲು ಅವ್ರಿಗೆ.
ಇದು ಮಾಡಿದೆ ಇನ್ನು ನೀರು ಕೊಡಲ್ಲ ನೀ ಹಾಕಿದೆಲ್ಲ ಆಗಿ ಸತ್ಯ ನಾನು ಬಂದಿಲ್ಲ ಆಗಿ ನಾನು ಸದ್ಯನೇ ಆಯ್ತಿಲ್ಲ ಸೋಸ್ತಾರೇನೋ ಹೊಡಿತೀನಿ ಡೈಲಿ ಸೆಟಲ್ ಬಟನ್ ಹತ್ರ ಬರ್ತಾನೆ ಇಲ್ಲ ಅದು ಬರ್ತದೆ ಹೊಡಿತೈತಿ ವಾರ ಬೇಕು ಆಫೀಸಲ್ಲಿ ಹೋಗಿ ಮಾಡಿದ್ರೆ ಆಫೀಸಲ್ಲಿ ನಾವು ಓಲ್ಡ್ ಪೀಸಿಗೆಲ್ಲ ಹೇಳ್ಬೇಕಾದ್ರೆ ಎತ್ಕೊಳ್ತಾರೆ ನಿಮ್ಗೆ ಎಷ್ಟು ಹೋಯ್ತಾರೆ ನೋಡಿ ಆಫೀಸ್ಗೆ ಅವ್ರು ಹೇಳಿದ್ರು ಮೊನ್ನೆ ಗೊತ್ತಿತ್ತು ಬಂದಿದ್ರು ಸರ್ ನನ್ನ ಮಗಲ್ಲ ಗೊತ್ತಿದ್ದಾನೆ ಇಲ್ಲ ಒಬ್ಬರ ಹೆಸರು ಒಂದೇ ಇರ್ಬೇಕಂತ ಇದಾಗತ್ತು ನಾವು ಎತ್ಕೊಳ್ತಿದ್ರು ನನಗೆ ಗೊತ್ತಿಲ್ಲ ಎತ್ತಿ ಆಗುತ್ತೆ ಕರ್ಕೊಂಡು ಇಟ್ಕೊಳ್ಳಿ ನಂದು ನೀನು ಓಲ್ಡ್ ಸಿಸ್ಟಮ್ ಅಂತ ನೋಡೋಣ ನಾನು ಓಲ್ಡ್ ಸಿಸ್ಟಮ್ ಎಲ್ಲ ಎತ್ಕೊಬಿಟ್ರೆ ಮೇಡಮ್ ಏನಿಲ್ಲ ಲ್ಯಾಪ್ಟಾಪ್ ಇಲ್ಲ ಅಂದರೆ ಕೆಲಸ ಇಲ್ಲ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಅದೇ ಮೇಲೆ ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ ಸಾಳೆ ಓಸ್ ಡಿಲೀಟ್ ಮಾಡ್ಬಿಟ್ಟು ಹಾಕಲ್ ನಿಮ್ಮ ಮೋಹನ್ ಕ್ವಾರ್ಟ್ರಂಡು ಇಯರಂಡು ಬಿಟ್ಬಿಸಿ ಇದೆಲ್ಲ ತಿಳ್ಕೊಳ್ಳೋದಿಲ್ಲ 10 hours ಆಯ್ತಾ ಅದು ಯಾರಿಲ್ಲ ಸ್ಟಾರ್ ಪ್ಲೇಯರ್ ಯಾರಿಲ್ಲ ಎರಡು ಟೀಮಿಗೆ ಸ್ಟಾರ್ ಪ್ಲೇಯರ್ ಯಾರಿಲ್ಲ ಇರಲಿ ದಿನೇಶ್ ಕಾರ್ತಿಕ್ ಅವನೇ ಹೊಡೆದಿರೋದು ಇವತ್ತು ನೋಡು 116 ಹೊಡೆದಾನ ಶಾರುಖ್ ಖಾನ್ 45 ಮುತ್ತಗೊಂಡು ಬಂದ ಆಗ್ಬಿಟ್ಟು ಇಂದು ರೀತಿ 50 ಹೊಡೆದಾನ ನೋಡಿ ಅವ್ರು ಎಷ್ಟು ಕೈ 50 ಹೊಡೆಗೆ 5 ವಿಕೆಟ್ ಇದ್ರು 3 ಜನ ಏನು ಮಾಡಿದ್ರು ಶಂಕರ್ 26 ಬಾಲ್ ಬಿಟ್ಟು ಇಲ್ಲ ಇವತ್ತು ಮ್ಯಾಚಿಗೆ ನೋಡಂತ ಅಂದ್ರೆ ನೇಪಾಳ ಶ್ರೀಲಂಕಾ ಬರ್ತಾರೆ ಬರೀ ಅದು ಪಾಪ ಅಂಡರ್ 98 ಕೊಟ್ಟ ಎಷ್ಟವ್ರೆ ಇಂಡಿ ಸೆಕೆಂಡ್ ಪ್ಲೇಸಲ್ಲಿ ಐತಿ ಎರಡಕ್ಕೂ ಒಂದು ಗೆದ್ದಿದೆ ಸೋಲೈತಿ ಏನು ನೆಕ್ಸ್ಟ್ ಅಫ್ಘಾನಿಸ್ತಾನದಾಗ ತೆಗೆದುಕೋತಾರ ಸೆಮಿಫೈನಲ್ ಬರ್ತಾರ ಸೆಮಿಫೈನಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾ ಯಾವುದೋ ಒಂದು ಗೆಲ್ಲೈತಿ ಕುವೈತ್ ಬರ ಆಯ್ತಲ್ಲ ಹಾಂಗ್ಕಾಂಗ್ ಅವೆಲ್ಲ ಇಲ್ಲ ಅಂತ ಹೇಳ್ತೀನಿ ಜಪಾನ್ ಇತ್ತಲ್ಲ ಜಪಾನ್ ಇತ್ತಲ್ಲ ಜಪಾನ್ ಅವ್ರು ಇರ್ತಾರೆ ವರ್ಲ್ಡ್ ಕಪ್ಪಲ್ಲಿ ಇತ್ತು ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಇದು ಪಾಪು ನ್ಯೂಗಿನಿಯ ಜಪಾನು ಜಪಾನ್ ಜೊತೆ ಜಲ್ದಿ ಔಟ್ ಆಗಿದ್ದು ಇದೆಲ್ಲ ಪಾಪು ನ್ಯೂಗಿನಿ ಫೋಟೋ ತೆಗೆಸ್ಕೊಂಡ್ರಲ್ಲ ಹೌದು ವರ್ಲ್ಡ್ ಕಪ್ ಇದು ಏಷ್ಯನ್ ಕಪ್ ಅದಕ್ಕೆ ಇವ್ರು ಅವರ ಇಲ್ಲಾಂದ್ರೆ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಇರ್ಬೇಕು ನೆಕ್ಸ್ಟ್ ವುಮೆನ್ಸ್ ಐತಲ್ಲ ಫೆಬ್ರವರಿ ವುಮೆನ್ಸ್ ಅಲ್ಲ ಇದು ಅಂಡರ್-19 ಇರ್ಬೇಕು ಅಂಡರ್-19 ಇರಬೇಕು ಮೇ ಬಿ ಅದಕ್ಕೆ ಯಾವ ಮಾಡ್ಕೊಂತೀವಿ ವರ್ಲ್ಡ್ ಕಪ್
ಫೆಬ್ರವರಿ 14ರಿಂದ उगांडा आयता मारे कनाडा आयता ಜಾನುವಾರು ಎದ್ನಾಕಿಂದ ಹೊಡೆದಾರ 4 ಬಾಲು ಅವರು 69 ಹೊಡೆದಾರ 9 ಹೊಡೆದ 60 49 ಅದೇ ಎಲ್ಲರ ಪ್ರಾಬ್ಲಮ್ ಫ್ರೈ ಹಾಕಿ ಮಾಡಿಕೊಬಿಟ್ರೆ ಆಯ್ತು ಆಲ್ ಔಟ್ ಆಗಿದೆ 3 ವಿಕೆಟ್ ಆಗಿದೆ ಇನ್ನು 7 ವಿಕೆಟ್ ಆಗುತ್ತೆ ಏನಿಲ್ಲ ಇನ್ನೊಂದು 56 ಬಾಲ್ ಆಯ್ತಲ್ಲ ಒಂದು 10 ರೈಡ್ ಹಾಕ್ತಾರ 46 ಆಡಬೇಕು 36 ಬಾಲ್ ನೋಡಿದ್ರೆ ಈ ಥರ ಒಂದೇ ಡಿಫೆನ್ಸ್ ಮಾಡಿಲ್ಲ 21
ಅಲ್ಲಿ ಅವನು ಕಾಮಿಡಿ ಮಾಡ್ಕೊಂಡು ಬರ್ತಾನೆ. ಏನಂದ ಹೊಡಿಬೇಕಾದ್ರೆ ನೀನೇ ಮಾಡ್ಕೊಂಡ್ರೆ ಕೊಡ್ಬಿಡ್ತಾನೆ ಅವನು. ಅವನು ಓಡೋದಾಗಿಲ್ಲ ಇಲ್ಲಿ ಇಟ್ಕೊಂಡಿರ್ತಾವ ಅಲ್ವಾ, ಎಷ್ಟು ಜನ ಆಗಲ್ಲ ನೋಡ್ರೆ ಇದು ಇಟ್ಕೊಂಡ್ಬಿಡ್ತಾವ. ಅಲ್ಲಿ 60 ಬಾಲ್ಗೆ 34 ಬೇಕಿಲ್ಲ, 51 ಬಾಲ್ 43. ಅದೇ ಬೇಕಾಗುತ್ತೆ. ಇದೇ ಬೇಕಾಗುತ್ತಾ? ನಾನು ಬೆಳಗ್ಗೆ ಮ್ಯಾಚ್ ಅದೇ ಬೇಕಾಗುತ್ತೆ ನಿನ್ನಂದು ಸ್ಕೋರ್ ಇರ್ತಿತ್ತು, ಇದು ಆಲ್ ಔಟ್ ಆಗ್ಬಿಟ್ರು. ಬಟ್ ಅದು ಬೇಕಾಗತ್ತೆ ನೋಡಿ. 2-3 ವಿಕೆಟ್ ಬಿದ್ದರೆ ಅವ್ರು ಸ್ಲೋ ಆಯಿತು. ಅವ್ರದ್ದು 2 ವಿಕೆಟ್, ಅವ್ರದ್ದು 3 ವಿಕೆಟ್. ಹಂಗೆ ಮ್ಯಾಚಲ್ಲಿ ಜಗಳ ಆಡ್ಕೊಂಡು ರೆಡ್ಡಿ ICICI ನಿಂಗೆ ಇವು ಕಳಿಸ್ತೀನಿ, ಎಂಜಾಯ್. ಸ್ಕೋರ್ ಹಾಕೊಂತ ನಾ ಮೊಬೈಲು ಚೆಕ್ ಮಾಡ್ತಾನೆ, ಏನು ಫೋಟೋಸ್ ಬಂದು. ಮಗ ಓದ ಸಾಕು ಅಂತ ಕುಂತಿರ್ತೀನಿ ಎಲ್ಲ ಬೇಕಾದ್ರೆ ಮಾಡಾದ್ಮೇಲೆ ಕೊನೆಗೆ ಫೋಟೋ ಮಾಡೋದು ಯಾಕಂದ್ರೆ ಯಾವಾಗ ಹಾಕಿದ್ರು ಫೋಟೋ? 13 ತಾರೀಕು ಆಗೈತೆ. ಹಾಕಿದ್ ಮೊನ್ನೆ ಹಾಕಲ್ಲ, ಇನ್ನೇ ಮಾಡೋದು ಎಲ್ಲ ಇದಲ್ಲ. ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಆಯ್ತು, ಮೀಟಿಂಗ್ನಾಗ ಗೊತ್ತಿಲ್ಲ ಯಾರ್ಯಾರು ಬಂದರೆ ಯಾರ್ಯಾರು ಇಲ್ಲ ಅಂತ. ನಾನು ಗುಂಜನು ಅವನಿ 3 ಜನ ಇದೀವಿ. ಮಲ್ಕ ಗೊತ್ತಿಲ್ಲ ಇದನ್ನಂತ ಹೇಳಿದಾಗ ಭರ್ಜರಿ ಮಾತಿಗೆ ಹಚ್ಬಿಟ್ಟಾಳ ಮಲ್ಕ. ಹೆಂಗ್ ಮಾತಾಡ್ತಾ ಗೊತ್ತಾ, ಪಕ್ಕಾ ಲೋಕಲ್ ಮಾತಾಡ್ತಾರ ನಮ್ಮ ಮಕ್ಕಳು ಹಿಂದಿ. 3 ಇದ್ದಾಗೆ 3 ಇದ್ದಾಗಲ್ಲ ನನ್ನ ಜೊತೆ ರಾಜಕೀಯ ಕಾಯಿಸ್ಕೋದಲ್ಲ. ಯಾವ ಒಬ್ಬ ಮೋನ ಇರೋಂತಾಳೆ ಚಪ್ರಿ ಇಬ್ರು ಏನು ಹಿಂದಿ ನೋಡಿ, ಅವರು ಮರಾಠಿ ಹೊಡಿತಾ ಇರ್ತಾರೆ, ನಂಗೆ ಅರ್ಥ ಆಗಲ್ಲ. ನಾನು ಅವತ್ತೆಲ್ಲ ಮಾತಾಡ್ಸ್ಕೊಂಡೆ ಮನೆಗಿದ್ನಲ್ಲ ಅಲ್ಲಿ. ಮನೆಗೆಲ್ಲ ಸುಮ್ಮನೆ ಕೇಳಿಸಿದ್ರೆ ಕೂತಿದ್ದೆ. ಇವ್ರೇನೋ ಪರ್ಸನಲ್ ಮಾತಾಡ್ತಾರೆ ಬಿಡ ಅಂದ್ರೆ ನಾನು ಸುಮ್ಮನೆ ಸೈಡಿ ಆಗ್ಬಿಟ್ಟೆ. ಅದ್ರಾಗೆ ಪ್ರೊಸೆಸ್ ಏನೋ ಮಾತಾಡ್ಬಿಟ್ರೆ ಮಲ್ಕ इधर बीमा भी है ना। हाँ मैडम वो क्या करना है समझ में आ गया ना ना। हाँ क्या समझ में आएगा? आप लोग पर्सनल बात कर रहे थे ना, इसलिए मैं कुछ सुना नहीं है। हाँ पर्सनल बात चला था, प्रोसेस के बारे में डिस्कशन हो रही इतना तक, तुम पर्सनल बोल रहे हैं। ಆಯ್ತು ಬಿಡು ಮೇಡಮ್, ಈಗ ಕುಂಜನಾದ್ರೂ ಕೇಳ್ಕೊತೀನಿ ಏನು ಮಾಡ್ಬೇಕು. ಹೆಂಗೋ ಹೊಂಟಿ ನಾನು ಎದಕ್ಕೆ ಕಡೆ ನಾನು ಸುಮ್ಮ ಅವಳಂದು ಮಲ್ಕೊಬಿಡೋದ್ರಲ್ಲಿ ಮಾರ ನನ್ನ ಲೀವ್ ಓಕೆ ಅಂತ ಗೊತ್ತಿತ್ತಲ್ಲ. ಹೆಂಗ ಫ್ರೈಡೇ ದಿನ ಸ್ಯಾಟರ್ಡೇ ಲೀವ್ ಹೇಳಿದ್ದೆ ನಾನು. ನಾಳೆ ಮಾಡಿ ಮುಗಿಸ್ಬಿಡೋ ಕೆಲಸ ಅಂತ. ಹ್ಞೂ ಸರಿ ಮೇಡಮ್ ಅಂದು ಅಷ್ಟೇ ಹೇಳೋದು ಸರಿ ಹ್ಞೂ ಅಂತ. ಶಾಲೆ ನೋಡ್ಕೊಂಡು ನನಗೆ ಕೊಟ್ಟರು ನಾ ಇದ್ದೀನಿ ಅಂತೇಳಿ. ಅವಳು ಲೀವಲ್ಲಿ ಇದ್ಲಲ್ಲ ಮೊನ್ನೆ 2 ದಿನ, ಅವಳು ನನಗೆ ಕೊಟ್ಟ ಸರಿ ಬಿಡಂತ. ಆಮೇಲೆ ಅವಳು ಕೈಲಿ ಮಾಡಿಸಿರ್ತಾರೆ. ಅವ್ರಿಗೆಲ್ಲ ಕ್ವಾರ್ಟರ್ ಹ್ಯಾಂಡ್ ಇಲ್ಲವಂತೆ, ರಜಾ ಕೊಡ್ತಾರಂತ. ನಮಗೆ ಮಾತ್ರ ಕೊಡ್ತಾರೆ. ನನ್ನ ಲೀವ್ ಎಲ್ಲ ಮುಗಿದು PL ಕಂಪ್ಲೀಟ್. ಇನ್ನೂ 20 ಸಿಕ್ ಲೀವ್ ಹಾಕಿದ ನಾನು ರಜಾ. 23 ಅವ ನಂದು. ಫೆಬ್ರವರಿ ಮತ್ತೆ 1 ವಾರ ಸಿಕ್ ಲೀವ್. ಹತ್ತು ದಿನ ಹೇಳ್ಬಿಟ್ಟು ಏನಾದ್ರು 10 ದಿನ ಫೆಬ್ರವರಿ ಆಗ್ತೀನಪ್ಪ. ಯಾವತ್ತು ಆಗ್ತೀನಿ ನಂಗೆ ಗೊತ್ತಿಲ್ಲ ಅಂತ. ಯಾರು ಏನೇನು ಮಾಡ್ತಾರೆ ಸಾಯಿ ಏನು ನಾನು ಹೋಗ್ತೀನಿ. ಫೆಬ್ರವರಿ ಇಲ್ಲ ಅವಾಗ ಆಗ್ತಾ ಮತ್ತೊಂದು ವಾರ
ಸೆಕೆಂಡ್ ಫೆಬ್ರವರಿ 14 ನಾನು 10 ಇದು ಐತಿ ಮಗಳ ಮದುವೆ ಐತಿ 14 ಹೋದ ನಾನು ಆಯ್ತು ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ನಾವು ಫೆಬ್ರವರಿ 4th ಹೋಗ್ತೀನಿ ನೋಡಪ್ಪ. ನಾನು ಹೊಟ್ಟಿರಲ್ಲ ಅವಾಗ 4th ಸೆಕೆಂಡೇ ಹೋಗ್ತೀನಿ, ಸೆಕೆಂಡ್ ಅಲ್ಲ ಫಸ್ಟೇ ಹೋಗ್ತೀನಿ. ನಾನು ಪ್ಲಾನ್ ಮಾಡಕತ್ತೀನಿ ಜನವರಿ 15th ಹೋಗೋಕ್ಕೆ. 15th 20th ಒಳಗಡೆ ಹೋಗಿ 10 days ಅಲ್ಲೇ ವರ್ಕ್ ಮಾಡೋಣ ಅಂತ ಟೀಮಲ್ಲಿ ಕೇಳ್ತೀನಿ ನಮ್ಮ ಬಾಸ್ನ 10 ದಿನ ಕೊಡ್ರಿ ಅಂತ. ಅಲ್ಲೂ ಮಾಡ್ತೀನಿ ಅಲ್ಲೂ ಮಾಡ್ತೀನಿ. ಸ್ವಲ್ಪ ಟೀಮ್ಗಳಲ್ಲಿ ಒಪ್ಕೊಂತಾರೆ. ನಮ್ಮ ಪ್ರಾಬ್ಲಮ್ ಗೊತ್ತಲ್ಲ, ಈಗ ನಮ್ಮ ಮ್ಯಾನೇಜರ್ಗೆ ಆಗಲ್ಲ ಗೊತ್ತು. ಕೇಳ್ತೀನಿ, ಕೊಟ್ರೆ ಹ್ಞೂ, ಕೊಡಿಲ್ಲ ಅಂದರೆ ನೆಕ್ಸ್ಟ್ 16 ದಿನ ತಗೊಂಬಿಡೋದು. ನಮ್ಮ 4 ದಿನ ವರ್ಕ್ ಮಾಡಿ ಹೋದ್ರೆ ನಮ್ಮ ಮತ್ತು ಮಾರ್ಚ್ 1st ಎಂಟ್ರಿ ಹೈದ್ರಾಬಾದ್. ಫೆಬ್ರವರಿ ಮಂತಲ್ಲ ನೀವೇ ಮಾರ್ಚ್ 1st ಬರ್ತೀವಿ, ಲೇಬರ್ ಡೇ ಇರುತ್ತೆ ಅವಾಗ. ಮಾರ್ಚ್ 1st ಅಲ್ಲ, ಮೇ 1st ಲೇಬರ್ ಡೇ. ಯಾರು ಲೇಬರ್ ಡೇ? ಲೇಬರ್ ಡೇ ಮಾರ್ಚ್ ಮೇಗೆ. ಈಗ ಜಾಸ್ತಿ ಇಲ್ಲ ಈ ಸಲ ನಮ್ದು. ಹ್ಞೂನಪ್ಪ, ಇಲ್ಲಿ ಕ್ಯಾಲೆಂಡರ್ ಅಪ್ಡೇಟ್ ಆಗೈತಾ? ಬಂದೈತೆ ಏನು ಕ್ಯಾರೆಂಟಿ ನಾವು ನೋಡಿದ ಕೇಳ್ತಾರೆ. ನಮ್ಮ ಕಾರ್ಪೊರೇಟ್ ಎಷ್ಟೈತೆ ನೋಡಮ್ಮ. ನಮ್ಮದು ತುಂಬ ಕಡಿಮೆ ಅದಾವ. 15 ನಿಮ್ಗೆ 15 ಅಷ್ಟೇ? ಫುಲ್ ಕಡಿಮೆ ಐತೆ. 14-15 ಇರ್ಬೇಕು ನಿಮ್ಗೆ ಅಷ್ಟೇ. 14 ನಮ್ಗೆ ಜೋಳ ಇರ್ತಾವಲ್ಲ, ಹಂಗಾದ್ರೆ ಇನ್ನೇ ಸ್ಟಾರ್ಟ್ ನಾವು ಓಡೋದು. ಎಲ್ಲ ಭಾನುವಾರ ಬಿದ್ದಾವ ಹಬ್ಬಗಳು. ಸ್ಯಾಟರ್ಡೆ ಸಂಡೇಗಳು ಇಲ್ವಾ ನಿಮಗೆ? ಗೌರ್ಮೆಂಟ್ ಹಾಲಿಡೇಸ್. ಸಾಟರ್ಡೆ ಸಂಡೇ ನಾರ್ಮಲ್ ಬಿಡೋದು. ಸ್ಯಾಟರ್ಡೆ ಸಂಡೇಗಳು ಎಷ್ಟಾಗ್ತಾವೆ ನಮಗೆ? ಮಂತ್ಲಿ 3 ಅನ್ಕೊ ನೀನು. 3 × 12 ಎಷ್ಟಾಗುತ್ತೆ? 3 24 ರಜೆ. ನಿಮಗೂ ನಮಗೂ 36 ರಜೆಗಳು ಅವ ನಿನಗೆ. ಅದ್ರಲ್ಲಿ ನಿಮ್ಗೂ ಇದಾವಲ್ಲ. ನಮಗೆ ಸ್ಯಾಟರ್ಡೆ ಇಟ್ಕೊಂಡು ಹೇಳತ್ತೆ ನಿನಗೆ. 3 ಸ್ಯಾಟರ್ಡೆ ಅಂತ ವರ್ಕ್ ಮಾಡ್ತೀವಿ ನಾವು. ಅದೇ 3 ಇಟ್ಕೊಂಡು ನಾನು ಸ್ಯಾಟರ್ಡೆ 36 ಮತ್ತೆ ನಿಮ್ಗೆ ಒಂದು 20 ಇರ್ತಾವ. ಲೇ ನಿಂದು ಹೇಳತ್ತೀನಿ, ನಾನು 36 ರಜೆಗಳು ಎಕ್ಸ್ಟ್ರಾ ಸಿಗ್ತಾವೆ ನಮ್ಗೆ ಅಂತ ನಿನಗೆ. ನಾವು ಇಯರ್ 36 ಡೇಸ್ ಅಲ್ಲ ವರ್ಕ್ ಮಾಡೋದು ಮ್ಯಾಕ್ಸಿಮಮ್ 270 ಇಂದ ಹಿಡಿದು 280 ಅಷ್ಟೇ ಮಾಡ್ತೀವಿ. ನಮ್ದು ಸ್ಯಾಟರ್ಡೆಗಳು ವರ್ಕ್ ಮಾಡ್ಸಾಯ್ತೀವಿ ನಾವು. ನಮ್ಮ ಸಾಟರ್ಡೆ 2022 ಅಲ್ಲ? ಪರ್ಫೆಕ್ಟ್. ತೆಲಂಗಾಣ ಮಸ್ತ್ ಮಸ್ತ್ ಒಂದು 23 ಇರ್ತಾವೆ ಅಷ್ಟೇ, ನಿಮ್ಗೆ ಏನು ಜಾಸ್ತಿ ಇರಲ್ಲ. ಶಾಂತ ಬಂದವ ಜನವರಿ ಮಂತಲ್ಲಿ 26ನೇ ತಾರೀಕು ಅಂತೆ. ಅಯ್ಯೋ, ಸಂಕ್ರಾಂತಿಗೆ ಹಬ್ಬ ರಜೆನೇ ಇರೋದೊಂದು. ನಮಗೆ 15ಕ್ಕೆ ಐತಿ ಸಂಕ್ರಾಂತಿ. 15 ಯಾವಾರ? ಫ್ರೈಡೆ ಸಾಟರ್ಡೆ ವರ್ಕಿಂಗ್ ಮಾಡಬೇಕು. ಸೆಕೆಂಡ್ ಸ್ಯಾಟರ್ಡೆ ಅಲ್ಲ. ಎಂತ ರಂಗ ಸುಳ ಮಕ್ಕಳು ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ವರ್ಕ್ ಮಾಡಬೇಕು. ಆಯ್ತು, ಮಹಾಶಿವರಾತ್ರಿ 15 ತಾರೀಕು ಯಾವ ಸಂಕ್ರಾಂತಿ ರಜೆ ಇದು ಕೊಡ್ತಾನೆ ಗುರು? 15 ತಾರೀಕು ಇರ್ತದೆ ಸಂಕ್ರಾಂತಿ. ಮತ್ತೆ 15 ಕೊಟ್ಟ ಸುಳ ಮಗ. 15 ಕೊಟ್ಟನೆ. 15 ಸಾಟರ್ಡೆ ಬರ್ತದ. ಓಯ್ ನೀನು 22 ಅಪ್ಡೇಟ್ ಮಾಡಿ ಸ್ಯಾಟರ್ಡೆ ನೀನು ಫಸ್ಟ್. ನಮ್ಮನೆ ಜನವರಿ 26 ನಮ್ಮ ಫಸ್ಟ್ ಲೀವ್. ಮತ್ತೆ ಚೇಂಜ್ ಮಾಡಿ ಫಸ್ಟ್ ನೀನು. ಮಹಾಸಂಕ್ರಾಂತಿ, ಮಹಾಶಿವರಾತ್ರಿ. ಇಲ್ಲಿ ನೋಡು ಮತ್ತೆ ಹೌದಾ? 10 ನಿಮ್ಗೆ ಎಷ್ಟಿದಾವ? ನಮ್ಗೆ 10 ಲೀವ್ ಪರ್ಫೆಕ್ಟ್ ನೋಡಪ್ಪ. ಇದೊಂದು ಸಂಡೇ ಹೋಯ್ತಿದೆ, ಮಹಾತ್ಮ ಗಾಂಧಿ ಜಯಂತಿ. ಅದೊಂದು ವೇಸ್ಟ್, ಇನ್ನೆಲ್ಲ 10 ಬಂದವ. ಎಲ್ಲ ವೆನ್ಸ್ಡೇ, ಟ್ಯೂಸ್ಡೇ, ಮಂಡೇ. ಹೋದ್ಸಲ ಅಂಬೇಡ್ಕರ್ ಇಟ್ಟೇನೆ, ಈ ಸಲ ಮಹಾತ್ಮ ಗಾಂಧಿ. ಅಂಬೇಡ್ಕರ್ ಹೋಗ್ತಾರೆ. ನಾನು ಇಲ್ಲ ಅಟ್ಟಿನ ಗುರು. ಮಂಗಳವಾರ ಬಿತ್ತು ಅಂಬೇಡ್ಕರ್ ಬಿತ್ತು. ಸಂಡೇ ಬಿತ್ತು. ಈ ಸಲ ಕ್ರಿಸ್ಮಸ್ ಮಾರ್ಚ್ 1 ರಜೆ ಐತಪ್ಪ. ಹಂಗಾದ್ರೆ ಮಾರ್ಚ್ 2 ಬರೋದು ನಾನು ಹೈದ್ರಾಬಾದ್. ಶಿವರಾತ್ರಿ ಹಬ್ಬ ಮಾರ್ಚ್ 11 ಮತ್ತೆ ಮಾರ್ಚ್ 1. ನಮ್ಗೊಂದು ಲೀವ್ ಎಷ್ಟಪ್ಪ ಇದು ಮಹಾತ್ಮ ಗಾಂಧಿ ಅಕ್ಟೋಬರ್ಗೆ. ಆಗಿರ್ತದೆ. ನಿಮ್ಗೆ ಎಷ್ಟೋ ನೋಡ್ಬೇಕ್ರಿ. ಇಲ್ಲ ಇಲ್ಲ ನೋಡ್ಬೇಕು. ನೋಡು ನಿಮಗೆ ಸಾಟರ್ಡೇದು ಜನವರಿ 15th. ಥರ್ಡ್ ಸ್ಯಾಟರ್ಡೆ ಅದು ನಡೀತಾ. ಬಟ್ ನಮ್ಗೆ ರಜೆ ಇರ್ತಲ್ಲ, ನಮ್ಗೇನು ಫರಕ್ ಬೀಳಲ್ಲ. ನಮ್ಗೇನು ಫರಕ್ ಬೀಳಲ್ಲ. ನಿಮಗೆ ಫರಕ್ ಬೀಳಲ್ಲ. ಹಾ, ನಮಗೆ ಆಫೀಸ್ ಇದ್ದು ನೀವು ರಜೆ ಇರ್ತೀರಿ ನೋಡಿ, ಅವಾಗ ನಮಗೆ ಡಿ ಅಂತವ. ನಮಗೂ ರಜೆ ಇರ್ಬೇಕು, ನಿಮಗೂ ರಜೆ ಇರ್ಬೇಕು. ಅದೊಂದು ಬಿಡು, ಅದು ಒಂದು ವೇಸ್ಟ್ ನಿಮ್ದು. ನಮ್ಮ ಫೆಬ್ರವರಿ 19 ರಜೆ ಇರುತ್ತೆ ನೋಡಿ. 2 3 ಚೆನ್ನಾಗಿದೆ. ಅಯ್ಯ
ನಿಮ್ಗೆ ಎಷ್ಟಿದಾವ? 1 2 3 1 2 3 4 5 6 7 8 9 10 11 12 13 14 15 16 3 ಹೋದ್ದು ಸಾಟರ್ಡೇಗೆ 13 ನಮ್ಗೆ 10 ಅದಕ್ಕೆ ಕಡಿಮೆ ಆಯ್ತು ಅಂತ ಹೇಳ್ತಾ ಇಲ್ಲ. ನಮ್ಗೆ 10 ನಿಮ್ಗೆ 13 21 ಇತ್ತು ಲಾಸ್ಟ್ ಇಯರ್. ನಮ್ಗೆ 14 13 ಇದ್ದು ಲಾಸ್ಟ್ ಇಯರ್. ನಮ್ಗೇನು ಬರೋಕ್ಕಿಲ್ಲ ಬಿಡು. ನಿಮ್ಗೆ ಅಡ್ವಾಂಟೇಜ್ ನಿಮಗೆ ಅದೇ ಹೇಳಿದ್ರೆ 36 ಡೈರೆಕ್ಟ್ ಸ್ಯಾಟರ್ಡೇಗೆ ಆಲ್ರೆಡಿ ನಿಮಗೆ ಬರೀ 3 ಹಿಡ್ಕೊಂಡ್ರೆ ಎತ್ಬಿಟ್ಟ ಕೈ ಎತ್ಬಿಟ್ಟ. ಡೈರೆಕ್ಟ್ ಸ್ಯಾಟರ್ಡೆ ಆಲ್ರೆಡಿ ನಿಮಗೆ ಡೈರೆಕ್ಟ್ ಸ್ಯಾಟರ್ಡೆಗಳು 36 ಇಂದ 40 ತನಕ ಆಲ್ರೆಡಿ ನಿಮಗೆ ಒಂದೊಂದ್ಸಲ 3-4 ಬರ್ತಾವೆ ನಮಗೆ. 5 ಸ್ಯಾಟರ್ಡೆ ಬರ್ತಾವೆ ಗೊತ್ತಾ ನಮಗೆ ಕೆಲವೊಂದ್ಸಲ. ಮತ್ತೆ ಈ ಜನವರಿ ಬರುತ್ತಲ್ಲ 5 ಸ್ಯಾಟರ್ಡೇಸ್. ಅದೇ ಮತ್ತೆ ಮಾರ್ಚ್ 15 ರಜಾ. ಫೆಬ್ರವರಿ ಒಂದು ರಜೆ ಕೂಡ ಇಲ್ಲಲ್ಲ? ಫೆಬ್ರವರಿ ಒಂದಿಲ್ಲ. ಒಂದಿಲ್ಲ ಯಾರಿಗೂ, ನಿಮಗೂ ಇಲ್ಲ ನಮಗೂ ಇಲ್ಲ. ಮುಂಬೈ ಅವ್ರಿಗೆ ಆಯ್ತಾ 19 ಫೆಬ್ರವರಿ 19 ಶಿವಾಜಿ ಜಯಂತಿ. ಫೆಬ್ರವರಿ ಒಂದು ಲೀವನ್ನ ಓ ಉಗಾದಿ ನಾನು ಲೀವಲ್ಲಿ ಇರ್ತೀನಿ, ಬಟ್ ಅಲ್ಲಿ ಲೀವ್ ಸಿಕ್ಕಿದ್ರೆ ಮಾರ್ಚ್ 1ನೇ ತಾರೀಕು ವರ್ಕ್ ಇಲ್ಲ ನಮ್ಗೆ. ಏಪ್ರಿಲ್ 2ನೇ ತಾರೀಕು ಹಾಲಿಡೇ ಸ್ಯಾಟರ್ಡೇ. ಯಾಕಿರಲ್ಲ ಗುರು, ಮಾರ್ಚ್ ಕ್ವಾರ್ಟರ್ ಎಂಡ್ ಮಾರ್ಚಲ್ಲ ವರ್ಕು 1ನೇ ತಾರೀಕು ಮತ್ತೆ ಆಡ್ತಾರ. ಅದು ಆಲ್ಮೋಸ್ಟ್ ಪ್ರೋಗ್ರಾಮ್ಸ್ ಇರ್ತಾವಲ್ಲ ಅವತ್ತು ಎಲ್ಲ ಬರೋದಿಲ್ಲ. ಬೇಟಲ್ಲಿಗೆ ಜನ ಇಲ್ಲ. 1ನೇ ತಾರೀಕು ಅಷ್ಟೆಲ್ಲ ನಮ್ಗೆ ಡಂಪ್ ಬರೋದಿಲ್ಲ. 2ನೇ ತಾರೀಕು ಬರುತ್ತೆ ಆಗ್ತೀನಲ್ಲ. ನೀವು ಎಂಟು ವರ್ಷ ಗುರು. 2ನೇ ತಾರೀಕು ಹಾಲಿಡೇ ಮತ್ತೆ 3ನೇ ತಾರೀಕು ಭಾನುವಾರ. ಏಪ್ರಿಲ್ 1 2 3 ಫಿಕ್ಸ್. ಫುಲ್ಲರ ಎಂಟ್ರಿ ಹೊಡಿಸ್ತಾವ ಅಂದೆ ಹೊಡ್ತಾನ ಅವರು ಬ್ಯಾಕ್ಗ್ರೌಂಡ್ ಹೊಡ್ತಾನ. ಮತ್ತೆ 4ನೇ ತಾರೀಕು ಒಂದಿನ ಬಂದ್ರೆ ಮತ್ತೆ 5ನೇ ತಾರೀಕು ರಜಾ. ಏಪ್ರಿಲ್ ಕಂಟಿನ್ಯೂಸ್ 5 ದಿನ. ಲಾಸ್ಟ್ ಟೈಮು ಇರೋದೇನ ಇಶ್ಯೂ 15 ಮೂಮೆಂಟಾಗ 14-15 ಮೂಮೆಂಟ್ಗೆ 2 ಎಂಟ್ರಿಗೆ ರೇಜ್ ಮಾಡ್ಯಾಳೆ. ಅಷ್ಟಕ್ಕೆ ನಿಮ್ಮ ಕ್ವಾರ್ಟರ್ ಅನ್ನೋದು ಎಂಟ್ರಿನೇ ಮಾಡಿ ರೇಜ್ ಮಾಡಿಲ್ಲ. ಹಂಗಾಯ್ತು ಹಿಂಗಾಯ್ತು ಜಗಳ ಅದಕ್ಕೆ 3-4 ಎಂಟ್ರಿಗೆ ಈ ವೀಕಲ್ಲಿ ಹೇಳ್ಬೇಕಪ್ಪ ಲೀವ್ಸು ನಾವು ಹೇಳಿದೆ ಅವನಿಗೆ. ಏನಾದ ಮಾವತ್ತೆ ಅವನ ಜೊತೆ ಮೀಟಿಂಗ್ ಆಗಿದ್ನಲ್ಲ. ಮೀಟಿಂಗ್ ಇದ್ದಾಗ ಅಲ್ಲ ಮೇಡಮ್ ನಾವು ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಹೋದವನು ನೈಟ್ 8 ಗಂಟೆಗೆ ಬಂದೀನಿ. 8 ಗಂಟೆಗೆ ಬಂದು 12 ಗಂಟೆ ತನಕ ವರ್ಕ್ ಮಾಡೀನಿ. ಹಾಸ್ಪಿಟ್ಲಿಗೆ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಕೇಳಿದ. ಮ್ಯಾಚ್ 12 ಓವರ್ ಹೊಡೆದಾಕಿದ್ರು. ಹಾಕಿದ್ರಾ? ಹೊಡೆದಾಯ್ತು, ಮ್ಯಾಚ್ ಮುಗ್ದೋಯ್ತು ಅಲ್ಲಿ. 117 ಏನು ಸ್ಕೋರ್ ಕಮ್ಮಿ. ಇಲ್ಲಿಂದ 33 ಬೇಕು. ಇವರು ಏಪ್ರಿಲ್ ಅಲ್ಲಿ ಎವ್ರಿ ರಜಾ ನೋಡು. 1ನೇ ತಾರೀಕು 2ನೇ ತಾರೀಕಿಂದ ರಜಾ ಐತೆ. ಮತ್ತೆ 3ನೇ ತಾರೀಕು ಭಾನುವಾರ. 4ನೇ ತಾರೀಕು ಒಂದಿನ ವರ್ಕಿಂಗ್ ಮಾಡ್ರೆ. 5ನೇ ತಾರೀಕು ಬಾಬರ ಜಯಂತಿ. ಶನಿವಾರ ಬರೋರು ತೆಗಿ. ಕಂಟಿನ್ಯೂಸ್ ಹೇಳ್ತಿದ್ದೀನಿ. ಮತ್ತೆ 14ನೇ ತಾರೀಕು ರಜಾ. 15 ರಜಾ. 14 ಮಹಾವೀರ ಜಯಂತಿ. ಅಂಬೇಡ್ಕರ್ ಜಯಂತಿ ಏಪ್ರಿಲ್. ಏನು ವಾರ? ಗುರುವಾರ. ಮತ್ತೆ ಶುಕ್ರವಾರ ಗುಡ್ ಫ್ರೈಡೆ. ಆಲ್ ಓವರ್ ಇಂಡಿಯಾ ಆಲ್ ಓವರ್ ಒಳ್ಳೆ ರಜಾ. ಶನಿವಾರ 3 ದಿನ ಸಿಗುತ್ತೆ ಅಲ್ಲವೇ. ನೆಕ್ಸ್ಟ್ ಮೇ 1ನೇ ತಾರೀಕು ರಜಾ. ಪ್ರತಿಯೊಂದು ಮಂತಲ್ಲಿ ಒಂದೊಂದು ಲೀವ್ ಇರ್ಬೇಕು. ಆ್ಯಕ್ಚುಲ ಮೇ ಆದ್ಮೇಲೆ ಆಗಸ್ಟ್ ತಲೆ ಕಡ್ಸಂಗಿಲ್ಲ. ಸಿಕ್ಕಾಕೊಂಡ್ಬಿಡೋದು ಎಲ್ಲ ಸಿ.ಎಲ್ ಇರ್ತಾವಲ್ಲ ಅಪ್ಡೇಟ್ ಮಾಡ್ಕೊಂಡು ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ತಲೆನೇ ಕಡಿಲ್ಲ ಅಂತ ತಲೆನೇ ಕಡಿಸಿಲ್ಲ ಲೀವ್ ಬಂದು. ಸರಿ ನನಗೆ ಯಾವಾಗ ಬೇಕಾಯ್ತು ಅವಾಗ ಲೀವ್ ಹಾಕೊಂಡು ಸುಮ್ಮ ಆಗಿಬಿಡ್ತು ನಾನು. ಯಾರನ್ನ ಏನೋ ಅಂತ ಈ ಲೀವ್ ಅಪ್ರೂವ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ಅಂದ್ಬಿಡ್ತು ನಾನು. ತಗೊಂಡಿಲ್ಲ ಸುಮ್ಮನೆ ಯಾಕೆ ಇಲ್ಲಿ ವೇಸ್ಟ್ ಮಾಡಿ ಆ ಕಡೆ ಮಕ್ಕಳು ಏನು ಬರೋದು. ಜನವರಿ 1, ಮಾರ್ಚ್ ಫೆಬ್ರವರಿ 1 ಇಲ್ಲ. ಮಾರ್ಚಲ್ಲಿ 2 ಇರ್ತಾವ. ಏಪ್ರಿಲ್ 1, ಮೇಗ್ 1, ಆಗಸ್ಟ್ 1, ಆಗಸ್ಟಲ್ಲಿ 2. ನಮ್ಮ ಮೇ ಏಪ್ರಿಲಲ್ಲಿ ಜಾಸ್ತಿ ಲೀವ್ಗಳವಪ್ಪ. ಅಕ್ಟೋಬರ್ 1 ಅದು ಅಕ್ಟೋಬರಲ್ಲೆಲ್ಲ ಒಂದೇ, ಅದು ವೇಸ್ಟ್ ಬಿಡು. ಅಕ್ಟೋಬರ್ 2 5ನೇ ತಾರೀಕು ರಜೆ ಐತೆ. ಅವನಮ್ಮ 5ನೇ ತಾರೀಕಿಗೆ ನನಗೂ ಕರೆಕ್ಟಾಗಿ ರಜೆ ಕೊಟ್ಟವ್ರ. 5ನೇ ತಾರೀಕು ರಜೆ ಐತಲ್ಲಿ. ಅಕ್ಟೋಬರ್ 5 ದಸರಾ ಅಂತ ವಿಜಯದಶಮಿ. ದೀಪಾವಳಿ ಅಕ್ಟೋಬರಲ್ಲಿ 3 ಆಯಿತು ಅಂದರೆ ಒಂದು ಸಂಡೇ ಬಂದಿತ್ತು ವೇಸ್ಟ್. ಅದು ನವೆಂಬರಲ್ಲಿ ಅದಕ್ಕೆ ಏಪ್ರಿಲ್ ವಿಚಾರ ಮಾಡಿ. ಏಪ್ರಿಲ್ ಆದ್ಮೇಲೆ ವಿಚಾರ ಮಾಡಿ. ನಾನು ನೋಡಕತ್ತೀನಿ ಮಂತ್ ವೈಸ್. ಮತ್ತೆ ನವೆಂಬರ್ ಮತ್ತೆ ಡಿಸೆಂಬರಲ್ಲಿ 1 ಇಲ್ಲ. ಇಯರಲ್ಲೂ ಡಿಸೆಂಬರಲ್ಲಿ 1 ಲೀವ್ ಕೂಡ ಇರಲಿಲ್ಲ. ಅವಾಗಿತ್ತು ಅದೇ ಇತ್ತು ಕ್ರಿಸ್ಮಸ್ದು ಸಾಟರ್ಡೆ ಬಂದೈತಲ್ಲ. ಬಟ್ ನಮ್ಗೆ ಅಪ್ಡೇಟೇ ಕೊಟ್ಟಿಲ್ಲ ಬಿಡು ಸಾಟರ್ಡೆ. ಅದು ಜೊತೆ ದಸರಾ ಕ್ರಿಸ್ಮಸ್ ಯಾವಾಗ ಬರುತ್ತೆ? ಯಾವ್ದೇ ಸಂಡೇ ಬರುತ್ತೆ. ನೆಕ್ಸ್ಟ್ ಸಂಡೇ ಬರ್ಬೋದು. ಸಂಡೇ ಬರುತ್ತಲ್ಲ, ಅದಕ್ಕೆ ಅವರು ಲೀವ್ ಅಪ್ಡೇಟ್ ಕೊಟ್ಟಿಲ್ಲ ಯಾರಿಗೆ. ಅದೇ ಮಂಡೇ ಯಾವಾಗ ಬಂದಿದ್ದು ಕೊಡೋರು.
2 3 4 ಎಲ್ಲ ಹಬ್ಬಗಳು ಸಂಡೆ ಸಂಡೆ ಬಂದ್ಬಿಟ್ಟವ ಅದಕ್ಕೆ ಅಪ್ಡೇಟ್ ಅಲ್ಲಲ್ಲ ನಮ್ಗೇನಕ್ಕೆ ರಜಾ ಜಾಸ್ತಿ ಕಾಣ್ತಿಲ್ಲ ಹೇಳು ಅಲ್ಲೆಲ್ಲ ಸಂಡೆಗಳು ಬಂದ್ಬಿಟ್ಟವ ಹಬ್ಬಗಳು ನೆಕ್ಸ್ಟು ಕರ್ನಾಟಕ ಅದು ನೆಕ್ಸ್ಟ್ ಇಯರ್ ಏನೇ ಇದ್ರೆ ಮುಂದಕ್ಕೆ ಹೋಯ್ತಲ್ಲ ಎಲ್ಲ ಸೋಮವಾರ ಹೋಗುತ್ತೆ ಇರ್ಬೇಕಲ್ಲ ಅಲ್ಲಿ ಬಂದಿದೆ ಈ ಇಯರೇ ಕಷ್ಟ ಏಪ್ರಿಲ್ ಗಂಟೆ ನೋಡಿನಿ ಏಪ್ರಿಲ್ ಎಲ್ಲಿ ಹೋಗಲ್ಲ ಅಲ್ಲಿ ಕರ್ನಾಟಕದಲ್ಲಿ ಕೂಡ ಕಮ್ಮಿ 16 ಇರೋದು ಎಲ್ಲ ತಾವು ಭಾನುವಾರ ಬಿದ್ದೈತಿ ಇನ್ನೇನು ಕೊಡ್ತಾರೆ ಅವರು ಅಲ್ಲೇನು ಕನಕ ಜಯಂತಿ ಒಂದು ಎಷ್ಟು ಬರುತ್ತೆ ಕನ್ನಡ ರಾಜ್ಯೋತ್ಸವ ಬಸವ ಜಯಂತಿ ಕರ್ನಾಟಕ ರಾಜ್ಯೋತ್ಸವ ವರಲಕ್ಷ್ಮಿ ಅಲ್ಲಿ ದಿವಾಲಿ ಅಮಾವಾಸ್ಯೆ ಅಂತೆ ಲಕ್ಷ್ಮೀ ಪೂಜೆ ಅಂತೆ ಮತ್ತೆ ದೀಪಾವಳಿಗೆ ಐತೆ 24 25 ಒಂದು ದಿನ ಸೆಂಟ್ರಲ್ ವರ್ಕಿಂಗ್ ಮತ್ತೆ 26 ರಜಾ ಸರಿ ದುರ್ಗಾ ಪೂಜೆಗೆ ಐತೆ ಅಕ್ಟೋಬರ್ 4th ಐತೆ ಅಕ್ಟೋಬರ್ 6th ಐತೆ ಹಂಗೆ ಕಂಟಿನ್ಯೂ 2 ದಿನ ದುರ್ಗಾ ಪೂಜಾ ವಿಜಯದಶಮಿ ಕರ್ನಾಟಕ ಬೆಸ್ಟ್ ಹಾಲಿಡೇ ಕೊಡ್ತಾರೆ ಅಲ್ಲಿ ಈ ಸ್ಕೂಲ್ ಮಕ್ಕಳು ಎದಕ್ಕೂ ಬರಲ್ಲ ಗಣೇಶ್ ಚತುರ್ಥಿಗೆ ಐತೆ ಇಂಡಿಪೆಂಡೆನ್ಸ್ ಡೇ ಐತೆ ಇಲ್ಲಿ ಪುಣ್ಯ ಮೊಹರಂ ಐತೆ ಅಲ್ಲಿ ಓಕೆ ನಮಗೆ ಅದಕ್ಕೆ ಆಂಧ್ರದಾಗ ಏನಿರಲ್ಲ ಅಂತೀನಿ ಕ್ರಿಸ್ಮಸ್ ಒಂದೇ ಹಾಲಿಡೇ ಇರ್ಬೇಕು ಅಲ್ಲಿ ಎಪಿನಾ ರೈಟ ಇಲ್ಲ ನೋಡು ಅಲ್ಲಿ ಹಿಂದೂಗಳಿಲ್ಲ ಜಾಸ್ತಿ ಇನ್ನೇ ಜನ ಮಾಡ್ತಾರೆ ಅವರು ಕೇರಳ ಅಲ್ಲಿ ಕೇರಳದಲ್ಲಿ ಓಣಂ ಕೊಡ್ತಾರಪ್ಪ 3 ದಿನ ಅದೊಂದೇ 1 2 3 4 5 6 7 8 9 10 11 ಲೀವ್ 16 11 ಗುರು ಹೌದಾ ಹೊಡೆಯಪ್ಪ ಒಂದು 3 4 ಆ ಕಡೆ ಬಂದ್ವಲ್ಲ ಅದು 1 6 1 4 2 ಡಬಲ್ 1 ಸಿಂಗಲ್ ಫಸ್ಟ್ ಬಾಲ್ ಡಾಟು ಸೆಕೆಂಡ್ ಬಾಲ್ 6 ಸಿಂಗಲ್ 3ನೇ ಬಾಲ್ ಸಿಂಗಲ್ 4ನೇ ಬಾಲ್ ಡಾಟು 5ನೇ ಬಾಲ್ 4 6ನೇ ಬಾಲ್ 6 ತಗೊಂಡು 2 6 ಮ್ಯಾಚ್ ಇವ್ರು ವೈಡಿಗೆಲ್ಲ ಗೆದ್ಬಿಟ್ಟು ಅವ್ರು ನಾವು 26 ವೈಡಿಗೆ ಹಾಕ್ತಾರೆ 27 ರನ್ ನೆಕ್ಸ್ಟ್ ವರ್ಷ ಇಲ್ಲ ನಾನು ಹೊಡೆದ್ರೆ 50 ಮಾಡ್ಕೋಬೋದಪ್ಪ 32 ಹೊಡೆದವನಲ್ಲ 32 38 12 ಬೇಕು ಅಲ್ಲಿರೋದು 14 ರನ್ನು ಯಾರು ಇವ್ ನೋಡ್ದ 6 ಅವನು ಈ ಕಡೆ ಇರೋನಿಗ ಈ ಕಡೆ ಇವನ
ನಾನು ಅಪ್ಡೇಟ್ ಆಗ್ತಿಲ್ಲ. ನೀವು ಹಿಂಗೆ ಆಡ್ತಾವ ಡ್ಯಾನ್ಸ್ ಮಾಡೋ ಬಾಟಿಲಿ ಬಿಸಿ ಬರ್ತಾ ಇರ್ತೀನಿ. ವಿಕೆಟ್ ಬಿಟ್ಟಾತ 3 ಸ್ಟಂಪಲ್ ಆಡ್ದ ಅಂತ ಅಲ್ಲಿ ಬಿಡೋ ಪ್ಲೇಯರ್ ಬೇಡ ಅಂತ 6 ಹೊಡೆ ಬರ್ತಾನೆ 6 ಹೊಡೆದ್ರೆ ಒಂದು 4 ಹೊಡೆದ ಒಂದು 6 ಹೊಡೆದ 6 ಹೊಡೆದು 4 ಹೊಡಿಬೋದು 6 ಹೊಡೆದು 4 ಹೊಡೆದ್ರೆ ಮ್ಯಾಚ್ ವಿನ್ ಆಯ್ತು 6 ಹೊಡೆದ್ರೆ ಮ್ಯಾಚೇ ವಿನ್ ಆಯ್ತು ಅದೇ ಅಂತ 4 ಹೊಡೆದು 4 ಹೊಡೆದು ಬೇಕಾದ್ರೆ ಅದು 6 ಹೊಡೆದು ಡಬಲ್ ತಗೊಂಡು 6 ಹೊಡೆದಿಲ್ಲ ಅವನು 42 ಬಾಲ್ 42
ಕಂಪ್ಲೀಟ್. ಅವನಿನ್ನ ಒಂದು 25 ಪುಟ್ಟ ನಾವು 12 ಬಾಲ್ ಗೆದ್ದಬೇಕು. ಈಗ 12 ಬಾಲ್ಗೆ 10 ಬೇಕಾಗಿರ್ಬೇಕಾಯ್ತು ಮಸ್ತ್ ಇರೋದು ಮ್ಯಾಚಿನ. ಲಾಸ್ಟ್ 3-4 ರನ್ ಪ್ರೆಷರ್ ಬಂದ್ಬಿಡ್ತು. ಬ್ರೋ 48 ಹೊಡೆದ್ನಾ ಅವನೇ ಹೊಡೆದು 6 ಈಗ 190 ಜಸ್ಟ್ ಮಿಸ್ ಮಾರೆ 6 ಹೊಡೆಲ್ಲ ಅಂದಿ ಮತ್ತೆ. ಹಾಂ ಬಂದ್ಕೊಡು.